ಪ್ರಿಯರೇ, ನಿಮಗೆಲ್ಲರಿಗೂ ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಹೇರಳ ಆಶೀರ್ವಾದಗಳನ್ನ ಕೋರುತ್ತೇನೆ. ಪ್ರಭು ಮಾಡಿರುವ ಸರ್ವ ಉಪಕಾರಗಳನ್ನ ಸ್ಮರಿಸಿ ಅವರ ಕ್ಷಮೆಗಾಗಿ, ದಯೆಗಾಗಿ, ಕರುಣೆಗಾಗಿ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಅವರನ್ನ ವಂದಿಸಿ ಸ್ತುತಿಸಿ ಆರಾಧಿಸೋಣ. ಅವರ ಪ್ರಸನ್ನತೆಯನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದ ಸದಸ್ಯರಲ್ಲಿ, ನಮ್ಮಲ್ಲಿ, ನಮ್ಮೊಳಗೆ ನಾವು ಅನುಭವಿಸೋಣ. ಬನ್ನಿ, ಪ್ರಭು ಮಾಡಿದ ಇನ್ನೊಂದು ವಿಶೇಷ ಅದ್ಭುತವನ್ನು ನಾವಿಂದು ಧ್ಯಾನಿಸೋಣ. ಲೂಕರ ಶುಭ ಸಂದೇಶ ಅಧ್ಯಾಯ 7 ವಾಕ್ಯಗಳು 36ರಿಂದ 48ರವರೆಗೆ. ಇಲ್ಲಿ ಪ್ರಭು ಯೇಸು ಸಿಮೋನ ಎಂಬ ಫರಿಸಾಯನ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಅವನ ಆಹ್ವಾನದಂತೆ ಊಟಕ್ಕೆ ಇನ್ನೇನು ಪಂಕ್ತಿಯಲ್ಲಿ ಕುಳಿತಿರುವಾಗ ಅಲ್ಲಿ ಒಬ್ಬರು ಸ್ತ್ರೀ ಭರಣಿ ತುಂಬ ಸುಗಂಧ ತೈಲವನ್ನ ತಂದು ಪ್ರಭು ಯೇಸುವಿನ ಪಾದಗಳಿಗೆ ಹಚ್ಚುತ್ತಾಳೆ. ತನ್ನ ತಲೆಗೂದಲಿನಿಂದ ಪ್ರಭು ಯೇಸುವಿನ ಕಾಲುಗಳನ್ನ, ಪಾದಗಳನ್ನ ಒರೆಸಿ ಮುತ್ತಿಡುತ್ತಾಳೆ. ಇದನ್ನ ಕಂಡ ಈ ಫರಿಸಾಯ, ಸ್ವಪ್ರತಿಷ್ಠೆ ಉಳ್ಳವ, ತನ್ನನ್ನೇ ತಾನು ಮೇಲು, ತಾನು ಒಳ್ಳೆಯವ, ಪರಿಶುದ್ಧ, ಪುಣ್ಯಾತ್ಮ ಅಂದುಕೊಂಡ ವ್ಯಕ್ತಿ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಈತ ನಿಜವಾಗ್ಲೂ ಪ್ರವಾದಿ ಆಗಿದ್ರೆ ಈತನನ್ನ ಸ್ಪರ್ಶಿಸುತ್ತಿರುವ ಈ ಸ್ತ್ರೀ ಯಾರು, ಎಂಥವಳು, ಏನು ಪಾಪ ಮಾಡಿದ್ದಾಳೆ ಎಂಬುದನ್ನು ಅರಿತುಕೊಳ್ಳುತ್ತಿದ್ದ ಎಂದುಕೊಂಡು ಪ್ರಭು ಯೇಸುವನ ಮನಸ್ಸಿನಲ್ಲಿ ಆತ ತುಚ್ಛೀಕರಿಸ್ತಾನೆ. ಪ್ರಭುವಿನ ಬಗ್ಗೆ ಕೀಳ ಅಭಿಪ್ರಾಯ ಹೊಂದುತ್ತಾನೆ. ಕೂಡಲೇ ಯೇಸು ಸ್ವಾಮಿಗೆ ಅದು ಅರ್ಥ ಆಗುತ್ತೆ. ಕೂಡಲೇ ಪ್ರಭು ಆತನಿಗೆ ಒಂದು ಉಪಮೆಯ ಮೂಲಕ ಕೇಳ್ತಾರೆ. ಇಬ್ಬರು ಸಾಲಗಾರರು, 50 ಬೆಳ್ಳಿ ನಾಣ್ಯ, ಇನ್ನೊಬ್ರು 500 ಬೆಳ್ಳಿ ನಾಣ್ಯ. ಇಬ್ಬರನ್ನು ಸಾಲ ಕೊಟ್ಟವನು ಕ್ಷಮಿಸ್ತಾನೆ. ಈಗ ಸಾಲ ಕೊಟ್ಟವನ ಮೇಲೆ ಯಾರಿಗೆ ಹೆಚ್ಚು ಪ್ರೀತಿ ಇರುತ್ತೆ ಅಂತ ಯೇಸು ಕೇಳ್ತಾರೆ. ಸಿಮೋನ ಉತ್ತರಿಸ್ತಾನೆ, ಸಹಜವಾಗಿ ಯಾರು ಹೆಚ್ಚು ಸಾಲದಿಂದ ಬಿಡುಗಡೆಗೊಂಡಿದನೋ ಅವನಿಗೆ. ಆಗ ಪ್ರಭು ಯೇಸು ನುಡಿತಾರೆ, ಈಕೆಯನ್ನು ನೋಡಿದೆಯಾ, ಎಂತಹ ಪ್ರೀತಿಯನ್ನ ತೋರಿಸ್ತಿದ್ದಾರೆ. ಪ್ರಭು ಯೇಸು ಒಬ್ಬ ಪ್ರಭಾವದಿ ಶ್ರೇಷ್ಠನೆಂಬ ಕಾರಣಕ್ಕಾಗಿ ಆತನು ಆಹ್ವಾನಿಸಲಿಲ್ಲ. ತನ್ನ ಸ್ವಪ್ರತಿಷ್ಠೆಗಾಗಿ, ತಾನು ದೊಡ್ಡವ, ತನಗೆ ಪ್ರಭು ಯೇಸುವಿನ ಜನರೊಂದಿಗೆ ಎಲ್ಲರಿಗೆ ಸಂಬಂಧ ದೊರಕಲಿ, ತಾನು ದೊಡ್ಡ ಜನವನ್ನಾಗುವುದಕ್ಕಾಗಿ ಪ್ರಭು ಯೇಸುವನ್ನು ಆಹ್ವಾನಿಸಿದ್ದ. ಹಾಗಾಗಿ ಪ್ರಭುವಿಗೆ ನೀಡಬೇಕಾದ ಒಂದು ಗೌರವವನ್ನು ಆತ ನೀಡಿರಲಿಲ್ಲ. ಹಾಗಾಗಿ ಕಾಲಿಗೆ ನೀರು ಕೊಟ್ಟಿರಲಿಲ್ಲ, ಚುಂಬಿಸಿ ಆ ಪ್ರಭು ಯೇಸುವನ್ನ ಸ್ವಾಗತಿಸಿರಲಿಲ್ಲ. ಈಕೆಯಾದರೂ ಪ್ರಭು ಯೇಸುವಿಗೆ ನೀಡಬೇಕಾದ ಅಪಾರ ಗೌರವವನ್ನ, ಅಪಾರ ಪ್ರೀತಿಯನ್ನ ನೀಡುತ್ತಿದ್ದಾಳೆ. ಏಕೆಂದ್ರೆ ತನ್ನ ಪಾಪಕ್ಕೆ ಆಕೆ ಕ್ಷಮೆ ಪಡೆಯುತ್ತಿದ್ದಾಳೆ ಪ್ರಭು ಯೇಸುವಿನಿಂದ. ಪ್ರಭು ಯೇಸು ದೇವಾದಿ ದೇವರು, ದೇವಪುತ್ರ, ಪ್ರವಾದಿ, ಸರ್ವವಾಗಿದ್ದರು. ಆಕೆಯನ್ನು ಪ್ರಭು ಯೇಸು ಒಪ್ಪಿಕೊಂಡಿದ್ದರು. ಹಾಗಾಗಿ ಆಕೆ ಮಹಾ ಪ್ರೀತಿಯನ್ನ, ಶ್ರೇಷ್ಠ ಪ್ರೀತಿಯನ್ನ ಪ್ರಭು ಯೇಸುವಿಗೆ ತೋರಿಸುತ್ತಿದ್ದಾರೆ. ಮತ್ತು ಆಕೆಗೆ ಪ್ರಭು ನುಡಿತಿದ್ದಾರೆ, ನೀನು ನೆಮ್ಮದಿಯಿಂದ ಹೋಗಿ, ಇವರು ಏನಾದ್ರೂ ಹೇಳಿ, ನಿನ್ನ ಪಾಪಗಳನ್ನ ಕ್ಷಮಿಸಲಾಗಿದೆ. ಪ್ರಭು ಯೇಸುವಿಗೆ ಪಾಪಗಳನ್ನ ಕ್ಷಮಿಸುವ ಅಧಿಕಾರವಿದೆ ಎಂಬುದನ್ನ ಆ ಫರಿಸಾಯನಿಗೂ ನಮಗೆಲ್ಲರಿಗೂ ತಿಳಿಸಿದರೆ. ಪ್ರಿಯರೇ, ಪ್ರಭು ಯೇಸು ನಾವು ಎಂತಹ ಪಾಪಗಳನ್ನೇ ಮಾಡಿರಲಿ ಅವುಗಳನ್ನು ಕ್ಷಮಿಸಲು ಶಕ್ತವುಳ್ಳವರು. ತಮ್ಮ ಶಿಲುಬೆಯ ರಕ್ತಧಾರೆಯ ಮೂಲಕ ನಮ್ಮೆಲ್ಲ ಪಾಪಗಳನ್ನು ತೊಳೆದಿರುವವರು. ಹಾಗಾಗಿ ಈ ಸ್ತ್ರೀಯ, ಈ ಸಹೋದರಿಯ ಅದೇ ಕೃತಜ್ಞತಾ ಭಾವದಿಂದ, ಅದೇ ಪ್ರೀತಿಯಿಂದ ಸದಾ ನಾವು ಪ್ರಭುವಿನ ಬಳಿ ಬರೋಣ. ಅವರ ಪ್ರೀತಿ ಅಪ್ಯತೆಯನ್ನು ಅನುಭವಿಸೋಣ. ಅಷ್ಟೇ ಅಲ್ಲ, ನಮ್ಮ ವಿರುದ್ಧ ಅದೆಷ್ಟೋ ಪಾಪಗಳನ್ನು, ತಪ್ಪುಗಳನ್ನು ಮಾಡಿದವರಿದ್ದಾರೆ, ಅವರನ್ನು ಸಹ ನಾವು ಕ್ಷಮಿಸೋಣ. ಇದೇ ಅದ್ಭುತ. ಕ್ಷಮೆಯೇ ದೊಡ್ಡ ಅದ್ಭುತ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನನಗೂ ನಿಮಗೂ ಇಂತಹ ಅಂತಃಕರಣವನ್ನ ಕರುಣಿಸಲಿ. ಪರಮ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ದಯಮಾಡಿ ಈ ವಿಡಿಯೋವನ್ನ ಇತರರೊಂದಿಗೆ ಹಂಚಿಕೊಳ್ಳಿ. ಪ್ರಭು ಯೇಸುವಿನ ಸಂದೇಶವನ್ನ ಸಾರಲು ನೆರವಾಗಿ.